ವೈಕುಂಠ ಏಕಾದಶಿಯ ಬಗ್ಗೆ ಈ ಮೊದಲೇ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವಿನ್ನು ಆ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಂಡಿಲ್ಲ ಅಂತಂದರೆ ಆ ಮಾಹಿತಿಯನ್ನು ತಿಳ್ಕೊಂಬಿಟ್ಟು ಆನಂತರ ಈ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಈ ದಿನವೇ ಹಾಲಾಹಲ ಮತ್ತು ಅಮೃತ ಎರಡೂ ಕೂಡ ಹುಟ್ಟಿದ್ದು. ಈ ದಿನವೇ ಶಿವನು ಹಾಲಾಹಲವನ್ನ ಕುಡಿದು ಲೋಕವನ್ನು ರಕ್ಷಿಸಿದ್ದು ಮತ್ತು ಶಿವನು ನೀಲಕಂಠನಾದಂತಹ ದಿವಸ. ಒಮ್ಮೆ ಮಹಾಪ್ರಳಯ ಸಂಭವಿಸಿದ ನಂತರ ಒಂದು ಆಲದ ಮರದ ಎಲೆಯ ಮೇಲೆ ಭಗವಂತನು ತೇಲ್ತಾ ಇರ್ತಾನೆ. ಅವನು ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿ ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಲು ಆದೇಶಿಸುತ್ತಾನೆ. ಆದರೆ ಬ್ರಹ್ಮನು ತನಗೆ ಇಷ್ಟ ಬಂದಂತೆ ಸೃಷ್ಟಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಸಮಯದಲ್ಲಿ ಲೋಕ ಮತ್ತು ಕಂಠ ಎಂಬ ಇಬ್ಬರು ಭಗವಂತನ ಕಿವಿಗಳಿಂದ ಉದ್ಭವಿಸುತ್ತಾರಂತೆ. ಆ ರಾಕ್ಷಸರು ಅಹಂಕಾರದಿಂದ ತುಂಬಿದ್ದ ಬ್ರಹ್ಮದೇವರನ್ನ ತುಂಡರಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾರಂತೆ. ತಕ್ಷಣವೇ ಬ್ರಹ್ಮದೇವ ಅದನ್ನು ಅರಿತು ಭಗವಂತನಲ್ಲಿ ತನ್ನ ಅಪರಾಧವನ್ನ ಮನ್ನಿಸು ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾನಂತೆ. ಆಗ ಮಹಾವಿಷ್ಣುವು ಬ್ರಹ್ಮನನ್ನು ಕ್ಷಮಿಸುತ್ತಾನಂತೆ. ಈ ಇಬ್ಬರು ರಾಕ್ಷಸರಿಗೆ ಕೆಲಸವೇ ಇಲ್ಲದಂತೆ ಆಗುತ್ತದಂತೆ. ಅದೇ ಕಾರಣಕ್ಕೆ ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರವನ್ನ ತೆಗೆಯುವುದರ ಮೂಲಕ ಲೋಕ ಮತ್ತು ಕಂಠ ಇಬ್ಬರು ರಾಕ್ಷಸರಿಗೂ ವೈಕುಂಠದಲ್ಲಿ ವಾಸ್ತವ್ಯವನ್ನ ಕಲ್ಪಿಸಿಕೊಡುತ್ತಾರಂತೆ. ಆಗ ಆ ಇಬ್ಬರು ರಾಕ್ಷಸರು ಮಹಾವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತಾರಂತೆ, ವೈಕುಂಠ ಏಕಾದಶಿಯ ದಿನದಂದು ಯಾರು ನಿಮ್ಮನ್ನ ನೋಡಲು ಬರುತ್ತಾರೋ ಅವರಿಗೆ ಮರಣದ ನಂತರ ಮೋಕ್ಷವನ್ನ ಪ್ರಾಪ್ತಿಯಾಗಿಸಬೇಕು ಅಂತೇಳಿ ಕೇಳಿಕೊಳ್ತಾರಂತೆ. ಆಗ ಮಹಾವಿಷ್ಣುವು ಅವರ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾನಂತೆ. ಅದಕ್ಕಾಗಿ ಆ ದಿನದಂದು ಮಹಾವಿಷ್ಣು ಅಥವಾ ಅವನ ಅವತಾರದಲ್ಲಿ ಇರುವ ದೇವರುಗಳ ದರ್ಶನವನ್ನ ಅನೇಕ ಭಕ್ತರು ಪಡೆದುಕೊಳ್ಳುತ್ತಾರೆ. ಯಾಕೆ ಅಂತ ಕೇಳಿದ್ರೆ ಸಾವಿನ ನಂತರ ಮೋಕ್ಷವನ್ನ ಪಡೆಯಬಹುದು ಎಂಬ ನಂಬಿಕೆಯಿಂದ. ಇನ್ನು ಪುತ್ರದ ಏಕಾದಶಿ ಎಂದು ಏಕೆ ಕರೆಯುತ್ತಾರೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಧರ್ಮರಾಜ ಒಂದು ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸಿಕೊಡಿ ಅಂತೇಳಿ ಕೇಳುತ್ತಾನಂತೆ. ಆಗ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ಅಂತೇಳಿ ಹೇಳುತ್ತಾರಂತೆ. ಈ ಏಕಾದಶಿಯ ಹಿಂದೆ ಪುರಾತನವಾದ ಒಂದು ಇತಿಹಾಸವೇ ಇದೆ. ಅದು ಏನೆಂದರೆ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳುತ್ತಾನೆ, ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನಿ ಎಂಬ ಒಬ್ಬ ರಾಜ ಇರ್ತಾನಂತೆ. ಅವನ ಹೆಂಡತಿ ಶೈಜ ಇಬ್ಬರೂ ಕೂಡ ಸಂತಾನ ಇಲ್ಲದ ಕಾರಣ ಕಾಲವನ್ನ ಕಳೆಯುತ್ತಾ ಇರ್ತಾರಂತೆ. ಅವರು ಎಲ್ಲಾ ರೀತಿಯ ಪೂಜೆ ವ್ರತವನ್ನು ಮಾಡಿದರೂ ಕೂಡ ಅವರಿಗೆ ಸಂತಾನ ಎನ್ನುವಂಥದ್ದು ಆಗ್ಲೇ ಇಲ್ಲ ಅಂತೆ. ಆಗ ಆ ರಾಜ ತನ್ನ ದುಃಖವನ್ನೆಲ್ಲ ತನ್ನ ಹೆಂಡತಿಯ ಬಳಿಯಲ್ಲಿ ಹೇಳಿ ರಾಜ್ಯವನ್ನೆಲ್ಲ ತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋಗ್ತಾನಂತೆ. ಅಲ್ಲಿ ಏನಾಗತ್ತೆ ಅಂತೇಳಿ ಕೇಳಿದರೆ ಕಾಡಿಗೆ ಆ ಕಾಡಿನಲ್ಲೇ ಒಂದು ಆಶ್ರಮ ಎನ್ನುವಂಥದ್ದು ಗೋಚಾರ ಆಗುತ್ತಂತೆ. ಅದನ್ನ ನೋಡಿದ ಕೂಡಲೇ ಆಶ್ರಮದ ಕಡೆಗೆ ಹೋಗಿ ಅಲ್ಲಿರುವ 11 ಋಷಿಗಳನ್ನ ನೋಡಿ ಆ ರಾಜ ನಮಸ್ಕರಿಸ್ತಾನಂತೆ. ಅವರ ಬಳಿಯೇ ಕೇಳ್ತಾನಂತೆ, ನೀವೆಲ್ಲ ಯಾರು, ಈ ಕಾಡಿಗೆ ಯಾತಕ್ಕಾಗಿ ಬಂದಿದ್ದೀರಾ ಅಂತ ಹೇಳಿ ವಿಚಾರಿಸ್ತಾನಂತೆ. ಮತ್ತು ತನ್ನ ಸಮಸ್ಯೆಗಳೆಲ್ಲವನ್ನು ಕೂಡ ಅವರ ಬಳಿಯಲ್ಲಿ ಹೇಳಿಕೊಳ್ತಾನಂತೆ. ಆಗ ಅವರು ಹೇಳ್ತಾರೆ, ನಾವೆಲ್ಲ ವಿಶ್ವೇ ದೇವತೆಗಳು ವೈಕುಂಠ ಏಕಾದಶಿಯ ವ್ರತವನ್ನ ಆಚರಿಸುವುದರಿಂದ ನಿನಗೆ ಒಳ್ಳೆಯ ಸಂತಾನ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಆ ರಾಜನಿಗೆ ಅವರು ತಿಳಿಸ್ತಾರಂತೆ. ಆಗ ಪುತ್ರದ ಏಕಾದಶಿಯನ್ನ ನಿಮ್ಮ ಸನ್ನಿಧಾನದಲ್ಲಿಯೇ ನಾನು ಆಚರಿಸುತ್ತೇನೆ ಅಂತೇಳಿ ಹೇಳ್ತಾನಂತೆ.
ಅದೇ ರೀತಿಯಾಗಿ ವಿಶ್ವೇ ದೇವತೆಗಳಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನ ಮಾಡಿಕೊಳ್ತಾನಂತೆ. ಅವರು ಅದಕ್ಕೆ ಆಗಲಿ ಅಂತೇಳಿ ಹೇಳ್ತಾರಂತೆ. ಅದರಂತೆ ಅವರ ಉಪಸ್ಥಿತಿಯಲ್ಲಿಯೇ ಏಕಾದಶಿ ವ್ರತವನ್ನ ಆಚರಣೆ ಎನ್ನುವಂಥದ್ದನ್ನ ಮಾಡಿ ಋಷಿ ಮುನಿಗಳ ಅನುಗ್ರಹವನ್ನ ಪಡೆದುಕೊಂಡು ಅವನ ರಾಜ್ಯಕ್ಕೆ ಹೊರಟು ಹೋಗ್ತಾನಂತೆ.